ತೋರಿಸ್ಬಿಟ್ಟಿದೀನಿ. ಎಷ್ಟು ದುಡ್ಡು ನೋವಿದ್ಯಾ ಇದು? ತುಂಬಾ ನೋವು, ಉರಿ ಜಾಸ್ತಿ, ಉರಿ ಜಿಮ್ಮು ಜಿಮ್ಮು ಜಿಮ್ಮು, ನೈಟ್ ಎಲ್ಲ ನಿದ್ದೆ ಇಲ್ಲ. ಆಮೇಲೆ ಯಾರೋ ಹೇಳಿದ್ರು ಏನು ಮಾಡ್ಬೇಡ, ಇದನ್ನ ಬೇವಿನ ಸೊಪ್ಪು ಅರಿಶಿನ ಅಷ್ಟೆಲ್ಲೇ ಹಾಕಬ ಕಮ್ಮಿ ಆಗುತ್ತೆ ಅಂತ ಅಂದವ್ರೆ. ಆಮೇಲೆ ಇನ್ನೊಬ್ರು ಹಾಸ್ಟೆಲಲ್ಲಿ ಅವ್ರು ಬಂದು ಏನಂದ್ರಂದ್ರೆ ಅದ್ಯಾವ್ದೋ ಔಷಧಿ ಬೇರೆ ಯಾವ್ದೋ ಹೇಳಿದ್ರು, ಅದರಲ್ಲಿ ವಾಸಿ ಆಗಿಲ್ಲ. ಅಮ್ಮ ಇದೆಲ್ಲ ಯಾರ್ಯಾರೋ ಹೇಳ್ತಾರೆ ಅಂತ ಹೇಳಿ ಕೇಳಬಾರ್ದು, ಆಯ್ತಾ? ಅಲ್ಲ ಇದೇನಾಯ್ತು ಗೊತ್ತಾ, ಇಲ್ಲಿ ಮ್ಯಾಲ್ಗಡೆ ಈ ರೌಂಡ್ ಕೈ ಆಗಿತ್ತು, ಮ್ಯಾಲ್ಗಡೆ ಇದು ಇದು ಒಂಚೂರು ಇಷ್ಟು ಗ್ಯಾಪ್ ಇಲ್ಲ, ಇದೆಷ್ಟು ಕಲರ್ ಇದೆ, ಇದು ಫುಲ್ ಕಾಲ್ ತುಂಬಾ ಕಲರ್ ಕಪ್ಪು ತಲ ಕೂರು ತರ ಐತಲ್ಲ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ವೈಟ್ ಕಾಣಿಸ್ತೈತಿ. ಮ್ಯಾಲೆಲ್ಲ ಇತ್ತು, ಮಾಮೂಲಿ ಆಯಿಲ್ಮೆಂಟ್, ಇದಕ್ಕೆ ಹಾಕ ಆಯಿಲ್ಮೆಂಟ್ ಇದಕ್ಕೆ ಹಾಕಿದೆ, ಕೈಯೆಲ್ಲ ಹೋಗ್ತದೆ. ಅದೇನಂತಾನೆ ಗೊತ್ತಾಗ್ತದೆ. ಪಾಪ ಎಷ್ಟೋ ಕಡೆ ತೋರಿಸ್ಬಿಟ್ಟಿದಲ್ಲ, ಕಮ್ಮಿ ಆಗಿಲ್ಲ. ಅದಕ್ಕೆ ನಾನು ಇವತ್ತು ಕರ್ಕೊಂಡು ಎಕ್ಸಿಮಾ ಇದು ಚಳಿಗಾಲ ಜಾಸ್ತಿ ಆಗ್ತದಾ? ಮತ್ತೆ ನಿಮ್ಗೆ ವೇರಿಕೋಸ್ ವೇನ್ಸ್ ಇದೆ. ನೈಟ್ ಆದ್ರೆ ಜಾಸ್ತಿ ನೋವು, ಪಾಪ ಅಲ್ತ್ಕೊಂಡ್ ಬಂದಿರ್ತದೆ, ತಡೆಗಾಗ್ತಲ್ಲ ನೋವು, ಚೂದಲ್ಲಿ ಚುಸ್ತಂಗ ಆಗ್ತಾ ಇದಂತೆ. ಎಲ್ಲಿ ನೈಸ್ ಬರುತ್ತೆ ಅಲ್ಲಿ ಹೊಡ್ಕೊಳುತ್ತೆ, ಬಟ್ ಅದು ಪ್ರಾಣ ಹೋದಂಗ ಆಗ್ಬಿಡುತ್ತೆ. ಆಯಿಲ್ಮೆಂಟ್ ಅಂದ್ರೆ ಬೇರೆ ಏನ್ ಹಚ್ತಾ ಇಲ್ಲ ಇವಾಗ, ಬರೀ ವೇಸ್ಲನ್ ಒಂದೇ ಹಚ್ತಾ ಇರೋದು, ಅದನ್ನ ಬಿಟ್ರೆ ಬೇವಿನ ಸೊಪ್ಪು ಅಷ್ಟೇ. ಇವಾಗ ಏನು ಎಲ್ಲ ಮೂದಿ ಎತ್ತು ಬಿಸಾಕ್ಬಿಟ್ಟೆ. ಇದ್ರಲ್ಲಿ ಒಂದ್ರಲ್ಲೇ ಸ್ವಲ್ಪ ಅಂದ್ರೆ ನೋವು ಕಮ್ಮಿ ಆಗಕ್ಕೆ ಇದು ವೇಸ್ಲನ್ ಡಬ್ಬ ಅದು ಸ್ವಲ್ಪ ಸಾಫ್ಟ್ ಆಗ್ತದೆ, ನೋವು ಕಡಿಮೆ ಅಷ್ಟೇ. ಬಟ್ ಅದರಲ್ಲಿ ನಿಮ್ಗೆ ಹುಷಾರಾಗೋದಿಲ್ಲ. ವ್ಯಾಸ್ಲೈನ್ ಹಚ್ಚಿದ್ರಲ್ಲಿ ನಿಮ್ಗೆ ಹುಷಾರಾಗೋದಿಲ್ಲ. ನೀವು ವ್ಯಾಸ್ಲೈನ್ ಹಚ್ಚಿದಾಗ ಈ ರಫ್ ಆಗಿರೋದು ಸ್ಕಿನ್ ಎಲ್ಲ ಸಾಫ್ಟ್ ಆಗ್ತದಲ್ಲ, ಅದೇ ಜಾಗದಲ್ಲಿ ಹೊಡ್ಕೊಳುತ್ತೆ, ಅದೇ ಜಾಗದಲ್ಲಿ ಹೊಡ್ಕೊಳ್ತದೆ. ಒಳ್ಳೆ ಮಾಂತ ಕುಯ್ದಂಗೆ ಸಿಗ್ಬಿಡುತ್ತೆ. ಅದೇನಾಯ್ತ ಹೆಜ್ಜೆ ಇಡಾಕ ಆಯ್ತಾ ಇಲ್ಲ, ನೈಟ್ ಆಗ್ಲೆಲ್ಲ ಜುಮ್ 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 ಅಂತ ಎಳಿತಾ ಇರುತ್ತೆ, ನೋವು ಜಾಸ್ತಿ. ಗೊತ್ತಾಯ್ತು. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಬೇರೆ ಏನಾಗಿ ಶುಗರ್, ಬಿಪಿ, ನಾರ್ಮಲ್ ಆಗಿ ಎಲ್ಲ ಬ್ಲಡ್ ಚೆಕಪ್ ಮಾಡ್ತೀವಿ. ಓಕೆ ಓಕೆ. ಏನ್ ಕೆಲಸ ಮಾಡ್ತೀರಿ ನೀವು? ನಮ್ಮ ಮನೆ ಕೆಲಸ ಮಾಡ್ತೀವಿ. ಓಕೆ ಓಕೆ. ಅವಾಗಲೇ ಸುಮಾರು ಮನೆಗಳು ಮಾಡ್ತೀವಿ. ನೀರಲ್ಲಿ ನಿಂತ್ಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈ ಕಾಲಿಗೆ ನೀರು ಬೀಳೋದನ್ನ ಅವಾಯ್ಡ್ ಮಾಡಬೇಕು. ಕವರ್ ಕಟ್ಕೊಂಡು ಮಾಡ್ತಾ ಇರೋದು. ಆಮೇಲೆ ಮತ್ತೆ ಬ್ಲೌಸ್ ಬರುತ್ತಲ್ಲ, ಅದನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನೀರ್ ಬೀಳ್ತಾ ತಾರೆ, ಅದು ಮತ್ತೆ ಮನೆಗೆ ಬಂದ್ರೆ ಗೊಬ್ಬರನ ಹಚ್ಕೊಂಡು ಸಾಕ್ಕೊಂಡು ಆ ತರ ಮಾಡ್ಕೊಂಡು ಕಮ್ಮಿ ಆಗಿದೆ. ಈಗ ಕಮ್ಮಿ ಆಗಿ ಮತ್ತೆ ಜಾಸ್ತಿ ಬರ್ತದೆ. ಅಲ್ಲ, ಅದು ಕಡಿಮೆ ಆಗಿದೆ ಅಂದ್ರೆ ನೀವು ಮೆಡಿಸಿನ್ಸ್ ತಗೊಳ್ಳುವಾಗ, ಆಯಿಲ್ ಹಚ್ಚುವಾಗ, ವ್ಯಾಸಲಿನ್ ಹಚ್ಚಿದಾಗ ಕಡಿಮೆ ಆದಂಗ ಆಗ್ತದೆ, ಮತ್ತೆ ಕ್ಯೂರ್ ಆಗಿಲ್ಲ, ಮತ್ತೆ ಜಾಸ್ತಿ ಆಗ್ತದೆ, ಕಮ್ಮಿ ಆಗುತ್ತೆ. ಪ್ರಯೋಜನ ಏನು? ಅದಕ್ಕೆ ಇಲ್ಲಿಗೆ ಅದೇನಪ್ಪ ಆಗುದಿಲ್ಲ, ನಿಮ್ಗೆ ಪರ್ಮನೆಂಟ್ ಆಗಿ ಕ್ಯೂರ್ ಆಗ್ಬೇಕು. ಅದೇನು ಕಾಯಿಲೆ ಅಂತಾನೆ ಗೊತ್ತಾಗ್ತದೆ. ಮತ್ತೆ ಇವ್ರ ಮಗ ಹೇಳಿದ್ರು, ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ, ಅದೇ ಹೊಸಕರಳ್ಳಿ, ಅಲ್ಲಿಗೆ ಹೋಗಿದ್ವು ಒಳಗಡೆ. ಅಲ್ಲಿ ಈ ತರ ಎಲ್ಲ ಬರ್ಕೊಂಡು ಪೌಡ್ರುಗಳು ಈ ತರ ಕಲ್ಸ್ಕೊಂಡು ಕುಡಿಯೋದು ಅದೆಲ್ಲ ಕೊಟ್ಟರು. ನಮ್ಗೆ ಅದ್ರಲ್ಲಿ ಏನು ವಾಸಿ ಆಗಿಲ್ಲ, ಹೆಂಗೆ ವ್ಯತ್ಯಾಸ್ತಾ ಇಲ್ಲ. ಆಯುರ್ವೇದ ಡಾಕ್ಟರ್ ಅಂದ್ರೆ ಎಲ್ಲಾ ಆಯುರ್ವೇದ ಡಾಕ್ಟರ್ನು ಒಂದೇ ತರ ಅಲ್ಲ. ಇವಾಗ ನಿಮ್ಗೆ ಇಂಗ್ಲಿಷ್ ಮೆಡಿಸಿನ್ಸ್ ಅಂದ್ರೆ ಅವ್ರ ಕೈ ಗುಣ, ಅವ್ರ ಎಕ್ಸ್ಪೀರಿಯನ್ಸ್. ಅವ್ರು ಹೇಳಿದ್ರು ಇದು ತಗೊಂಡೆ ಅಂದ್ರೆ ಬೇರೇನ ಹಚ್ಚಬಾರ್ದು ಕಾಳ್ಗಂತ, ಅದು ತಗೊಂತ ನೋವು ಜಾಸ್ತಿ ಆಗ್ತಾ ಇದೆ. ನಾನು ಅದು ಹಚ್ಚಿಲ್ಲ ಅಂದ್ರೆ ನಾನು ಓಡಾಡಕ್ಕೂ ಆಗಲ್ಲ. ಅದಕ್ಕೇನ್ ಮಾಡಿ ಹಾಗಾಗಿ ಅವರು ಹಾಲೋಪತಿ ಡಾಕ್ಟರ್ ಆಗ್ಲಿ, ಆಯುರ್ವೇದ ಡಾಕ್ಟರ್ ಆಗ್ಲಿ, ಅವ್ರ ಟ್ರೆಡಿಷನಲ್ ಡಾಕ್ಟರ್ ಆಗ್ಲಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರು ಓದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಇಟ್ಕೊಂಡ ತಕ್ಷಣ ಎಲ್ಲದಕ್ಕೂ ಎಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ.